ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಅಧ್ಯಾಯ 7 ಸಂತಾನೋತ್ಪತ್ತಿ ಇದಕ್ಕೆ ಸಂಬಂಧಿಸಿದಂತೆ ನಾವು ಮೊದಲನೆಯ ಭಾಗದಲ್ಲಿ 11 ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಂಡಿದ್ದೀವಿ. ಇವುಗಳಲ್ಲಿ ಲೈಂಗಿಕ ಸಂಪರ್ಕದಿಂದ ಬರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳು ಮತ್ತು ಸ್ವಕೀಯ ಪರಾಗಸ್ಪರ್ಶ ಹೇಗೆ ಸಾಧ್ಯ, ಯಾಕೆ ಕೇಸರ ಇರುವ ಹೂವಿನಲ್ಲಿ ಸಾಧ್ಯ ಇಲ್ಲ, ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳು ಮತ್ತು ನಿಷೇಚನದ ನಂತರ ಸ್ತ್ರೀಯರಲ್ಲಿ ಆಗುವ ಅಂಡಾಣುವಿನಲ್ಲಿ ಆಗುವ ಬದಲಾವಣೆಗಳು, ನಿಷೇಚನ ನಡೆಯದಿದ್ದರೆ ಅಂಡಾಣು ಏನಾಗುತ್ತದೆ, ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು, ಕಾಯಿಜ ಸಂತಾನೋತ್ಪತ್ತಿಯ ಅನುಕೂಲಗಳು, ಜರಾಯುವಿನ ಕಾರ್ಯ, ಬೀಜದ ಮೊಳಕೆ ಒಡೆಯುವಾಗ ಏನಾಗುತ್ತದೆ, ಗರ್ಭನಿರೋಧಕ ವಿಧಾನಗಳು ಮತ್ತು ಶಸ್ತ್ರಕ್ರಿಯಾ ವಿಧಾನಗಳು ತಾತ್ಕಾಲಿಕ ಅಥವಾ ಯಾಂತ್ರಿಕ ವಿಧಾನಗಳಿಗಿಂತ ಹೇಗೆ ಉತ್ತಮ, ಈ ಎಷ್ಟು ವಿಷಯಗಳ ಬಗೆಗೆ ಸವಿವರವಾಗಿ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಇನ್ನು ಈ ಭಾಗದಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗೆಗೆ ತಿಳಿದುಕೊಳ್ಳೋಣ. ಒಂದನೇದಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ನೀಡಿ ಯಾವ ಜೀವಿಗಳಲ್ಲಿ ಅವು ನಡೆಯುತ್ತವೆ ಅನ್ನೋದನ್ನು ಕೇಳುವ ಸಾಧ್ಯತೆ ಇರೋದರಿಂದ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರೋ ಪ್ರಶ್ನೆಯನ್ನು ನಾನು ತೆಗೆದುಕೊಂಡಿದ್ದೀನಿ. ತುಂಡರಿಕೆ ಎಲ್ಲಿ ನಡೆಯುತ್ತೆ? ಸ್ಪೈರೋಗೈರಾದಲ್ಲಿ ನಡೆಯುತ್ತೆ. ದ್ವಿವಿದಳನ ಎಲ್ಲಿ ನಡೆಯುತ್ತೆ? ದ್ವಿವಿದಳನ ಅಮೀಬಾ ಮತ್ತು ಲಿಶ್ಮೇನಿಯಾದಲ್ಲಿ ನಡೆಯುತ್ತೆ. ಬಹುವಿದಳನ ಪ್ಲಾಸ್ಮೋಡಿಯಾದಲ್ಲಿ ನಡೆಯುತ್ತೆ. ಪುನರುತ್ಪಾದನೆ ವಿಧಾನ ಪ್ಲನೇರಿಯಾದಲ್ಲಿ ನಡೆಯುತ್ತೆ. ರೈಸೋಪಸ್ ಬೀಜಕಗಳನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಬೀಜಕಗಳ ಉತ್ಪಾದನೆಯಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ರೈಸೋಪಸ್ ಅನ್ನುವ ಶಿಲೀಂಧ್ರದಲ್ಲಿ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಇನ್ನು ಮತ್ತೆ ಪುನರಾವರ್ತನೆ ಆಗಿರುವ ಒಂದು ಪ್ರಶ್ನೆ ನೋಡೋಣ. 1ನೇದು 3ನೇದು 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆ ಇದು. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಇದೆ. ಸ್ವಕೀಯ ಪರಾಗಸ್ಪರ್ಶ ಒಂದೇ ಹೂವಿನ ಕೇಸರದಿಂದ ಪರಾಗರೇಣುವು ಅದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಯಾಗುವ ಕ್ರಿಯೆ. ಅಥವಾ ತುಂಬ ಸಿಂಪಲ್ಲಾಗಿ ಬರೆಯೋದಿದ್ದರೆ ಪರಾಗಸ್ಪರ್ಶ ಒಂದೇ ಹೂವಿನೊಳಗೆ ನಡೆದರೆ ಅದು ಸ್ವಕೀಯ ಪರಾಗಸ್ಪರ್ಶ. ಇನ್ನು ಪರಕೀಯ ಪರಾಗಸ್ಪರ್ಶವು ಒಂದು ಹೂವಿನ ಪರಾಗರೇಣು ಇನ್ನೊಂದು ಹೂವಿನ ಶಲಕಾಗ್ರಕ್ಕೆ ಬಿದ್ದಾಗ ನಡೆಯುವಂಥ ಕ್ರಿಯೆ ಆಗಿದೆ. ಇನ್ನೂ 2 ಅಂಕಕ್ಕೆ ಇದನ್ನು ಕೇಳಿದಾಗ ಇನ್ನೊಂದೆರಡು ವ್ಯತ್ಯಾಸಗಳನ್ನು ಬರೆಯುವಂಥ ಒಂದು ಅಧ್ಯಯನ ನೀವು ಮಾಡಿಕೊಂಡಿರಬೇಕು. ಈ ಸ್ವಕೀಯ ಪರಾಗಸ್ಪರ್ಶ ನಡೆದಾಗ ಭಿನ್ನತೆ ಉಂಟಾಗುತ್ತೆ. ಮುಂದೆ ಉತ್ಪತ್ತಿಯಾಗುವಂಥ ಬೀಜ ಮತ್ತು ಹೊಸ ಸಸ್ಯಗಳಲ್ಲಿ ಹೊಸ ಪೀಳಿಗೆಯಲ್ಲಿ ಭಿನ್ನತೆಗಳು ಕಡಿಮೆ ಕಂಡುಬರ್ತವೆ. ಆದರೆ ಪರಕೀಯ ಪರಾಗಸ್ಪರ್ಶ ಉಂಟಾದಾಗ ಭಿನ್ನತೆಗಳು ಹೆಚ್ಚು ಉಂಟಾಗ್ತವೆ. ಯಾಕಂದರೆ 2 ವಿವಿಧ ಹೂವುಗಳು ಅಥವಾ 2 ವಿವಿಧ ಸಸ್ಯಗಳ ಹೂವುಗಳ ನಡುವೆ ಪರಾಗಸ್ಪರ್ಶ ಆದಾಗ ಹೊಸ ಅನುವಂಶೀಯ ಗುಣಗಳ ಒಂದು ಸಂಯೋಜನೆ ಅಲ್ಲಿ ಉಂಟಾಗುತ್ತೆ. ಇದರಿಂದಾಗಿ ಭಿನ್ನತೆಗಳು ಹೆಚ್ಚು ಬರ್ತವೆ. ಇನ್ನು ಇದು ಮಾಧ್ಯಮವೇ ಬೇಕಾಗಿಲ್ಲದೆ ಇರತಕ್ಕಂಥ ಒಂದು ಸ್ವಕೀಯ ಪರಾಗಸ್ಪರ್ಶ. ಯಾಕಂದರೆ ಇಲ್ಲಿ ಒಂದೇ ಹೂವಿನೊಳಗೆ ನಡೆಯೋದ್ರಿಂದ ಗಾಳಿ, ನೀರು, ಕೀಟಗಳು ಇಲ್ಲಿ ಬೇಕಾಗಿಲ್ಲ. ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಅವಶ್ಯಕತೆ ಇರುತ್ತೆ. ಗಾಳಿ, ಕೀಟ ಇವುಗಳ ಅವಶ್ಯಕತೆ ಇರುತ್ತೆ. ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತೆ. ಯಾಕಂದರೆ 2 ಲಿಂಗಾಣುಗಳು ಅಲ್ಲಿ ಉತ್ಪತ್ತಿ ಆಗಿರ್ತವೆ. ಆದರೆ ಪರಕೀಯ ಪರಾಗಸ್ಪರ್ಶವು ಏಕಲಿಂಗಿ ಅಥವಾ ದ್ವಿಲಿಂಗಿ ಯಾವುದೇ ಹೂಗಳಲ್ಲಿ ಸಾಧ್ಯ. 2 ಹೂಗಳು ಪ್ರತ್ಯೇಕವಾಗಿದ್ದಾಗ ಅದು ಪರಕೀಯ ಪರಾಗಸ್ಪರ್ಶ ಆಗಿರೋದ್ರಿಂದ 2 ಹೂಗಳ ನಡುವೆ ಲಿಂಗಾಣುಗಳ ಒಂದು ವರ್ಗಾವಣೆ ನಡೆದಾಗ ಅದನ್ನು ನಾವು ಪರಕೀಯ ಪರಾಗಸ್ಪರ್ಶ ಅಂತ ಕರೀತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನದಲ್ಲಿ ನಾನು ಮೊದಲನೇ ಭಾಗದಲ್ಲಿ ಹೇಳ್ತಾ ಇದ್ದೆ, ಹೈಡ್ರಾದ ಜೊತೆಯಲ್ಲಿ ಅಮೀಬಾವನ್ನು
ಹೈಡ್ರಾದ ಜೊತೆಯಲ್ಲಿ ಪ್ಲಾನೇರಿಯಾವನ್ನು ಮತ್ತು ಹೈಡ್ರಾದ ಜೊತೆಯಲ್ಲಿ ಸ್ಪೈರೋಗೈರವನ್ನು ಹೋಲಿಸಿ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಿಂದ ಮಾಡೆಲ್ ಪೇಪರ್ 3ನಲ್ಲಿದೆ ನೋಡಿ ಈ ಪ್ರಶ್ನೆ. ಅಮೀಬಾದಲ್ಲಿನ ದ್ವಿವಿದಳನವು ಹೈಡ್ರಾದ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನ ಅಂತ ಕೇಳಿದೆ. ಅಮೀಬಾದಲ್ಲಿ ಕೋಶ ವಿಭಜನೆಯಾಗಿ 2 ಕೋಶಗಳು ಉಂಟಾಗ್ತವೆ. ಪ್ರತಿ ಕೋಶವು ಹೊಸ ಅಮೀಬಾ ಆಗಿ ಬೆಳೆಯುತ್ತದೆ. ಆದರೆ ಹೈಡ್ರಾದಲ್ಲಿ ಒಂದು ತಾಯಿ ಹೈಡ್ರಾದ ದೇಹದ ನಿರ್ದಿಷ್ಟ ಭಾಗದಲ್ಲಿ ಒಂದು ಮೊಗ್ಗು ಬೆಳೆಯುತ್ತೆ. ಅದು ಮುಂದೆ ಕೋಶ ವಿಭಜನೆ ಹೊಂದುತ್ತಾ ದೊಡ್ಡದಾಗಿ ಸ್ವತಂತ್ರವಾಗಿ ತಾಯಿ ಹೈಡ್ರಾದಿಂದ ಬೇರ್ಪಟ್ಟು ಬದುಕೋದಕ್ಕೆ ಪ್ರಾರಂಭ ಮಾಡುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಮಾಡೆಲ್ ಪೇಪರ್ 2ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆ ಆಗುತ್ತದೆ ವಿವರಿಸಿ ಅಂತ ಇದೆ. ಇಲ್ಲಿ 2 ಹಂತಗಳನ್ನು ನಾವು ವಿವರಿಸಬೇಕಾಗುತ್ತೆ. ಮೊದಲನೇದಾಗಿ ದೇಹದ ಜೀವಕೋಶಗಳಲ್ಲಿರುವಂತಹ ವರ್ಣತಂತುಗಳ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಲಿಂಗಾಣುಕೋಶಗಳಿಗೆ ಮಿಯಾಸಿಸ್ ಕೋಶ ವಿಭಜನೆಯ ಮೂಲಕ ದೊರೆಯುತ್ತದೆ. ಇದರಿಂದ ಈಗ ಮನುಷ್ಯರಲ್ಲಾದರೆ 23 ಜೊತೆ ಇರೋದು 23 ಕ್ರೋಮೋಸೋಮ್ಗಳಾಗಿ ಪ್ರತ್ಯೇಕ ಆಗುತ್ತೆ ಮತ್ತು ಲಿಂಗಾಣುಗಳಿಗೆ ಸಾಗಿಸಲ್ಪಡುತ್ತೆ. ಮುಂದೆ 2ನೇ ಹಂತದಲ್ಲಿ ಹಿಂಗೆ ಬರಿಬೇಕು. ಮತ್ತು ನಿಷೇಚನದ ಸಂದರ್ಭದಲ್ಲಿ ಗಂಡು ಲಿಂಗಾಣುಗಳು ಹೆಣ್ಣು ಲಿಂಗಾಣುಗಳು ಸಂಯೋಗವಾದಾಗ ಆ ಜೀವಿಯ ದೇಹದ ಕೋಶದಲ್ಲಿ ಇರುವಷ್ಟೇ ಸಂಖ್ಯೆಯ ವರ್ಣತಂತು ಯುಗ್ಮದಲ್ಲಿ ಉಂಟಾಗುತ್ತೆ. ಯಾಕಂದರೆ ಗಂಡು ಲಿಂಗಾಣುಗಳಲ್ಲಿ ಅರ್ಧದಷ್ಟು ಸಂಖ್ಯೆ, ಹೆಣ್ಣು ಲಿಂಗಾಣುಗಳಲ್ಲಿ ಅರ್ಧದಷ್ಟು ಸಂಖ್ಯೆ ಇರೋದರಿಂದ 2 ಸಂಯೋಗವಾದಾಗ ಸಂಪೂರ್ಣ ಆ ಜೀವಿಯ ದೇಹದಲ್ಲಿರುವಷ್ಟೇ ಸಂಖ್ಯೆಯ ವರ್ಣತಂತುಗಳು ಉಂಟಾಗೋದಕ್ಕೆ ಸಾಧ್ಯ. ಅಂದರೆ ಹಿಂಗೂ ಬರಿಬೋದು, ಲಿಂಗಾಣು ಕೋಶಗಳು ಏಕಗುಣಿತ ಸಂಖ್ಯೆಯ ವರ್ಣತಂತುಗಳನ್ನು ಪಡಿತವೆ. 2 ಲಿಂಗಾಣುಗಳು ಸಂಯೋಗ ಆದಾಗ 2 ಏಕಗುಣಿತ ಸಂಖ್ಯೆ ಸೇರಿ ದ್ವಿಗುಣಿತ ಆಗುತ್ತೆ ಅಂತ ಕೂಡ ಬರಿಬಹುದು. ಈ ದ್ವಿಗುಣಿತ ಸಂಖ್ಯೆಯ ಕ್ರೋಮೋಸೋಮು ಯುಗ್ಮದಲ್ಲಿ ಉಂಟಾಗುತ್ತೆ. ಯುಗ್ಮ ಮುಂದೆ ಮೈಟೋಸಿಸ್ ಕೋಶ ವಿಭಜನೆಯ ಮೂಲಕ ಜೀವಿಯ ದೇಹವನ್ನು ರಚನೆ ಮಾಡುತ್ತೆ. ಇದರಿಂದಾಗಿ ವರ್ಣತಂತು ಸಂಖ್ಯೆ ಮುಂದೆ ಸಮನಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಮಾಡೆಲ್ ಪೇಪರ್ 2ನಲ್ಲಿ ನಿರ್ಲಿಂಗ ರೀತಿ ಸಂತಾನೋತ್ಪತ್ತಿಯಲ್ಲಿ ಹೈಡ್ರಾ ಮತ್ತು ಪ್ಲನೇರಿಯಾದ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳನ್ನು ಹೋಲಿಸೋದಕ್ಕೆ, ಅಂದರೆ ವ್ಯತ್ಯಾಸಗಳನ್ನ ಬರೆಯೋದಕ್ಕೆ ಹೇಳಿದೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಮೊಗ್ಗು ಬೆಳೆದು ಅದು ಮುಂದೆ ಕೋಶ ವಿಭಜನೆ ಹೊಂದಿ ದೊಡ್ಡದಾದ ನಂತರ ತಾಯಿ ಹೈಡ್ರಾದಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಬದುಕುತ್ತೆ. ಇದು ಮೊಗ್ಗುವಿಕೆ ವಿಧಾನ. ನೆಕ್ಸ್ಟು ಪ್ಲಾನೇರಿಯಾದಲ್ಲಿ ಜೀವಿಗಳು ಪುನರುತ್ಪಾದನೆ ವಿಧಾನದ ಮೂಲಕ ದೇಹವು ತುಂಡಾಗಿ ಪ್ರತಿ ತುಂಡು ಉಳಿದ ಭಾಗಗಳನ್ನು ಬೆಳೆಸ್ಕೊಳ್ಳುತ್ತೆ ಮತ್ತು ಸಂಪೂರ್ಣ ಜೀವಿಯಾಗಿ ಮುಂದೆ ಬದುಕುತ್ತೆ ಅಂತ ನಾವು ಬರಿಬಹುದು. ಇನ್ನು ಮಾಡೆಲ್ ಪೇಪರ್ 2ನಲ್ಲಿ ಬಂದಿರೋ ಪ್ರಶ್ನೆ ಇದು. ವೃಷಣಗಳು ದೇಹದ ಹೊರಗೆ ಏಕೆ ಇಡಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ವೃಷಣಗಳು ದೇಹದ ಹೊರಗೆ ಇಡಲ್ಪಟ್ಟಿರೋದ್ರಿಂದ ಅವುಗಳ ಉಷ್ಣತೆ ದೇಹದ ಉಷ್ಣತೆಗಿಂತ ಕಡಿಮೆ ಇರುತ್ತೆ. ಇದರಿಂದ ವೀರ್ಯಾಣುಗಳ ಉತ್ಪತ್ತಿಗೆ ಮತ್ತು ಅವುಗಳ ಬೆಳವಣಿಗೆಗೆ ಅನುಕೂಲವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಕಡಿಮೆ ತಾಪನೂ ಸಿಗುತ್ತೆ ಅಂತ ಬರಿಬೇಕು. ನೆಕ್ಸ್ಟು, ಒಬ್ಬ ವಿಜ್ಞಾನಿ ಪ್ಲಾನೇರಿಯಾವನ್ನು ಈ ರೀತಿ ಕತ್ತರಿಸಿದರೆ ಎಷ್ಟು ಪ್ಲಾನೇರಿಯಾ ಉಂಟಾಗುತ್ತೆ ಅಂತ ಕೇಳಿದೆ ಪ್ರಶ್ನೆ. ಇದರೊಳಗೆ ತುಂಬ ಸಿಂಪಲ್ ಆಗಿದೆ. ಈ ಕಟ್ ಮಾಡಿರುವಂಥ ಒಂದು ಪ್ಲಾನೇರಿಯಾ ಉದ್ದುದ್ದವಾಗಿ ಸೀಳಲ್ಪಟ್ಟಿರೋದ್ರಿಂದ ಅದರ ದೇಹದ ಕೆಳಭಾಗ ಅದು ಸೀಳಲ್ಪಟ್ಟಿಲ್ಲ, ತಲೆ ಮಾತ್ರ ಸೀಳಲ್ಪಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಒಂದು ದೇಹ ಮತ್ತು 3 ತಲೆಗಳಿರುವ ಒಂದೇ ಒಂದು ಪ್ಲಾನೇರಿಯಾ ಅಲ್ಲಿ ಉಂಟಾಗುತ್ತೆ ಅನ್ನೋದನ್ನು ನಾವು ಬರಿಬೇಕು. ಯಾಕಂದರೆ ಅಲ್ಲಿ ಉದ್ದುದ್ದಾಗಿ ಸೀಳಿರೋದ್ರಿಂದ ಅದು ಓನ್ಲಿ ಒಂದು ಪ್ಲಾನೇರಿಯಾವನ್ನು ಸೃಷ್ಟಿ ಮಾಡುತ್ತೆ. ಅದೇ ನಾವು ಪ್ಲಾನೇರಿಯಾವನ್ನು ಅಡ್ಡಡ್ಡವಾಗಿ ಸಂಪೂರ್ಣ ಪ್ರತ್ಯೇಕ ಮಾಡಿದಾಗ ಅಲ್ಲಿ ಪ್ರತಿಯೊಂದು ತುಂಡು ಕೂಡ ಉಳಿದ ಭಾಗಗಳನ್ನು ಬೆಳೆಸಿಕೊಂಡು
ಸಂಪೂರ್ಣ ಜೀವಿಯಾಗಿ ಮಾರ್ಪಾಟಾಗುತ್ತೆ, ಅದು ಬೆಳೆಯುತ್ತೆ, ಮುಂದೆ ಸ್ವತಂತ್ರವಾಗಿಯೂ ಬದುಕುತ್ತೆ. 3 ಅಂತ ಬಡಿಬೋದು. ಈ ಮಧ್ಯದಲ್ಲಿ ಕೊಟ್ಟಿರೋ ಬಿ ಅನ್ನೋ ಕೇಸ್ನಲ್ಲಿ ಆ ರೀತಿ ಆಗುತ್ತೆ. ಸಿ ಅನ್ನೋ ಕೇಸ್ನಲ್ಲಿ ಉದ್ದ ಸೀಳಿರೋದ್ರಿಂದ ಕೇವಲ 1 ಜೀವಿ 3 ತಲೆಗಳು ಉಂಟಾಗ್ತವೆ ಅಂತ ನಾವೀಗ ಹೇಳಬಹುದು. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಜೀವಿಯನ್ನು ಗಮನಿಸಿ. ಇದು ರೈಸೋಪಸ್ನ ಚಿತ್ರ. ಈ ಚಿತ್ರವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಇದರಲ್ಲಿ ಎಕ್ಸ್ ಅನ್ನೋ ರಚನೆಯ ಲಕ್ಷಣವನ್ನು ಮತ್ತು ಕಾರ್ಯವನ್ನು ಕ್ರಮವಾಗಿ ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು MCQ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ಗಳು ಹೀಗಿವೆ. ಭಿತ್ತಿ ಇಲ್ಲ ಪರಾಗಸ್ಪರ್ಶ ಮಾಡುತ್ತೆ. ಪರಾಗಸ್ಪರ್ಶ ಅನ್ನೋದು ಮೇಲ್ಮಟ್ಟದ ಹೂ ಬಿಡುವ ಸಸ್ಯಗಳಲ್ಲಿ ಮಾತ್ರ ನಡೆಯುವಂಥದ್ದು. ರೈಸೋಪಸ್ ಶಿಲೀಂಧ್ರ ಆಗಿರೋದ್ರಿಂದ ಎ ಉತ್ತರ ಸರಿ ಇಲ್ಲ. ಜೊತೆಗೆ ಮತ್ತೆ ಪರಾಗಸ್ಪರ್ಶ ಇರುವಂಥ ಡಿ ಕೂಡ ಅದು ತಪ್ಪಾಗಿರುತ್ತೆ. ಎ ಮತ್ತು ಡಿಗಳು ಸರಿಯಾಗೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಮುಂದೆ ನೋಡೋಣ. ದಪ್ಪ ಭಿತ್ತಿ ಹೊಂದಿದೆ, ಹೊಸ ರೈಸೋಪಸ್ ಆಗಿ ಬೆಳೆಯುತ್ತದೆ. ಹೊಸ ರೈಸೋಪಸ್ ಆಗಿ ಬೆಳೆಯುತ್ತದೆ, ರೈಸೋಪಸ್ ಅನ್ನೋದು ಗುರುತಿಸಿದ್ರೆ ಸಾಕು, ಈ ಉತ್ತರ ಕರೆಕ್ಟಾಗಿ ಸರಿ ಹೊಂದುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೇ ಒಂದು ಬೀಜ ಇರಲಿ ಅಥವಾ ಬೀಜಾಣು, ಇದರಲ್ಲಿ ಬೀಜಾಣು ಉತ್ಪತ್ತಿ ಆಗ್ತಾ ಇರೋದ್ರಿಂದ ಬೀಜಾಣುಗಳು ತಮ್ಮ ರಕ್ಷಣೆಗೋಸ್ಕರ ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ. ಅದರಿಂದ ಇಲ್ಲಿ ಆಯ್ಕೆ ಮಾಡಬೇಕಾದದ್ದು ದಪ್ಪ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಸೋಪಸ್ ಆಗಿ ಬೆಳೆಯುತ್ತದೆ ಅನ್ನುವಂಥ ಒಂದು ಉತ್ತರವನ್ನು. ಇನ್ನು ಬಹಳ ಸುಲಭವಾದ ಪ್ರಶ್ನೆ, ಪದೇ ಪದೇ ಕೇಳ್ತಿರ್ತಕ್ಕಂಥದ್ದು, ಮಾಡೆಲ್ ಪೇಪರ್ 2 ಮತ್ತು 3 ಎರಡೂ ಕಡೆಗೆ ಬಂದಿರೋದು. DNA ಸ್ವಪ್ರತೀಕರಣ ಎಂದ್ರೇನು ಅನ್ನುವಂಥ ಪ್ರಶ್ನೆ. ಕೋಶ ವಿಭಜನೆಯ ಸಮಯದಲ್ಲಿ, ಅದರಲ್ಲಿಯೂ ಮೈಟೋಸಿಸ್ ಕೋಶ ವಿಭಜನೆಗೆ ಮುಂಚೆ DNA ಅಣುವು ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಯನ್ನು DNA ಸ್ವಪ್ರತೀಕರಣ ಅಂತ ಕರಿತೀವಿ. ಸ್ವ ಅಂದರೆ ತನ್ನನ್ನು ತಾನೇ, ಪ್ರತೀಕರಣ ಅಂದರೆ ಜೆರಾಕ್ಸ್ ಹಾಕೋದು ಅಥವಾ ತನ್ನ ಪ್ರತಿಯನ್ನು ಒಂದು ಪ್ರತಿಯಾಗಿ ಉತ್ಪತ್ತಿ ಮಾಡೋದು ಅನ್ನೋದನ್ನು ಅರ್ಥವನ್ನು ಕೊಡುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಈಗಾಗಲೇ ಹೇಳಿದಂತೆ ಮಾಡೆಲ್ ಪೇಪರ್ 2ನಲ್ಲಿ ಮತ್ತೆ ಜರಾಯುವಿನ ಪಾತ್ರವೇನು ಅಂತ ಕೇಳಿದ್ದಾರೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣವು ಬೆಳವಣಿಗೆ ಹೊಂದುವಾಗ ಜರಾಯು ಏನು ಮಾಡುತ್ತೆ, ಅದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ. ಭ್ರೂಣಾಂಕುರವು ಗರ್ಭಕೋಶದ ಒಳಗೋಡೆಗೆ ಅಂಟಿಕೊಂಡು ಬೆಳವಣಿಗೆಯನ್ನು ಪ್ರಾರಂಭ ಮಾಡುವಾಗ ಅಲ್ಲಿ ಒಂದು ವಿಶೇಷವಾದ ತಟ್ಟೆಯಂಥ ರಚನೆ ಉಂಟಾಗುತ್ತೆ. ಅದು ಜರಾಯು. ಈ ಜರಾಯು ತಾಯಿ ಮತ್ತು ಮಗುವಿನ ಮಧ್ಯದ ಒಂದು ಕೊಂಡಿಯಾಗಿರುತ್ತೆ. ಒಂದೊಂದೇ ಅಂಶಗಳನ್ನು ನೋಡೋಣ. ಜರಾಯುವಿನ ಮೂಲಕ ಭ್ರೂಣ ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತೆ, ಅಂದರೆ ಪೋಷಕಾಂಶಗಳನ್ನು ಪಡೆಯುತ್ತೆ. ಗ್ಲೂಕೋಸ್ನಂತಹ ಅಥವಾ ಪ್ರೋಟೀನ್, ಕೊಬ್ಬು ಇವೆಲ್ಲವೂ ಕೂಡ ತಾಯಿಯ ದೇಹದಿಂದ ಜರಾಯುವಿನ ಮೂಲಕವೇ ಭ್ರೂಣಕ್ಕೆ ಬರುತ್ತೆ ಅಂತ ಇದರ ಅರ್ಥ. 2ನೇ ಪಾಯಿಂಟು, ಜರಾಯುವು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ, ಅಂದರೆ ಊದ್ಕೊಂಡಿದೆ ಅಂತ, ತಟ್ಟೆಯಂತಹ ರಚನೆ ಆಗಿದೆ. ಜರಾಯು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿರುತ್ತೆ ಮತ್ತು ವಿಲ್ಲೈಗಳು ರಕ್ತನಾಳಗಳಿಂದ ಸುತ್ತುವರೆದಿರುತ್ತೆ. ಅಂದರೆ ತಾಯಿಯಿಂದ ಬರ್ತಕ್ಕಂತಹ ಎಲ್ಲ ಪೋಷಕಾಂಶಗಳು ಈ ರಕ್ತದ ಒಂದು ಅವಕಾಶಗಳಲ್ಲಿ ಇರ್ತವೆ. ಅವುಗಳನ್ನು ವಿಲ್ಲೈಗಳು ಹೀರ್ಕೊಳ್ತವೆ. ಈ ವಿಲ್ಲೈಗಳು ಭ್ರೂಣದ ಕಡೆಯಿಂದ ಬಂದಂತಹ ಬೆರಳಿನಂಥ ಆಕಾರಗಳು. ಅವು ಈ ರಕ್ತನಾಳದ ಅವಕಾಶಗಳಲ್ಲಿ ಊದ್ಕೊಂಡಿದ್ದು ಅವುಗಳನ್ನು ಹೀರ್ಕೊಳ್ತವೆ. ಇನ್ನು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಪಡೆದು ಭ್ರೂಣಕ್ಕೆ ಒದಗಿಸುತ್ತೆ. ನೆಕ್ಸ್ಟು, ಬೆಳೆಯುತ್ತಿರುವ ಭ್ರೂಣ ಕೂಡ ತ್ಯಾಜ್ಯ ವಸ್ತುಗಳನ್ನು, ಅದರಲ್ಲಿಯೂ ನೈಟ್ರೋಜನ್ ವ್ಯರ್ಥಗಳನ್ನು ಉಂಟು ಮಾಡುತ್ತೆ. ಈ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕವೇ ಹೊರಹಾಕಲ್ಪಡುತ್ತೆ. ಇದು ಇಷ್ಟು ಪ್ರಶ್ನೆಗಳು ಜರಾಯುವಿನ ಕಾರ್ಯದ ಬಗೆಗೆ ಕೇಳಿದಾಗ 2 ಮಾರ್ಕ್ಸ್ಗೆ ಬರೀಬೇಕಾದಂಥ ಪ್ರಶ್ನೆಗಳು. ಇನ್ನು ಪುರುಷರಲ್ಲಿ
ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದೆ. ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರೋದ್ರಿಂದ ಈ ಒಂದು ಕಡಿಮೆ ಉಷ್ಣತೆ ಒದಗಿಸೋದಕ್ಕೋಸ್ಕರ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇಡಲ್ಪಟ್ಟಿವೆ ಅಂತ ಬರಿಬೇಕು. ಈ ಪ್ರಶ್ನೆಯನ್ನು ಗಮನಿಸಿ. ಯಾಂತ್ರಿಕ ಗರ್ಭನಿರೋಧಕ ವಿಧಾನಗಳು ಅಂದರೆ ತಾತ್ಕಾಲಿಕ ಗರ್ಭನಿರೋಧಕ ವಿಧಾನಗಳು, ಈಗಾಗಲೇ ನಾನು ಇದ್ರ ಬಗ್ಗೆ ವಿವರಿಸಿದ್ದೀನಿ. ಇವು ಶಸ್ತ್ರಕ್ರಿಯಾ ವಿಧಾನಗಳಿಗಿಂತ ಉತ್ತಮ ಅಲ್ಲ ಅನ್ನೋದನ್ನು ಹೇಳಬೇಕು. ಅಂದರೆ ಶಸ್ತ್ರಕ್ರಿಯಾ ವಿಧಾನಗಳು ಉತ್ತಮ ಯಾಕೆ ಅಂತ ಹೇಳಬೇಕು. ಯಾಂತ್ರಿಕ ಗರ್ಭನಿರೋಧಕ ವಿಧಾನಗಳಲ್ಲಿ ಗಮನಿಸಿ, ಕಾಪರ್ ಟೀ, ನಿರೋಧ್ ಮತ್ತು ಗರ್ಭನಿರೋಧಕ ಮಾತ್ರೆಗಳು, ಯೋನಿಚೀಲ ಇವುಗಳೆಲ್ಲ ಬರ್ತವೆ. ಇವುಗಳನ್ನು ಬಳಕೆ ಮಾಡಿದಾಗ ಸ್ತ್ರೀಯರ ದೇಹದಲ್ಲಿ ತಾತ್ಕಾಲಿಕವಾಗಿ ಮಾತ್ರ ಗರ್ಭನಿರೋಧಕ್ಕೆ ಉಂಟಾಗುತ್ತೆ. ಆದರೆ ಅಡ್ಡ ಪರಿಣಾಮಗಳು ಸ್ತ್ರೀಯರ ದೇಹದಲ್ಲಿ ಆಗ್ತವೆ. ಗರ್ಭಧರಿಸುವ ಸಾಧ್ಯತೆಗಳು ಕೂಡ ಇರ್ತವೆ. ಅದರಿಂದ ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡುವಷ್ಟು ಜ್ಞಾನ ವ್ಯಕ್ತಿಗಳಿಗೆ ಇರಬೇಕಾಗತ್ತೆ. ಆದರೆ ಶಸ್ತ್ರಕ್ರಿಯಾ ವಿಧಾನಗಳನ್ನು ನುರಿತ ವೈದ್ಯರು ನಡೆಸೋದ್ರಿಂದ ಇವುಗಳಿಂದ ಅಡ್ಡ ಪರಿಣಾಮಗಳು ಅಥವಾ ಗರ್ಭಧರಿಸುವ ಸಾಧ್ಯತೆ ಇರೋದಿಲ್ಲ. ಮತ್ತಲ್ಲದೆ ಇವು ಶಾಶ್ವತವಾದ ಗರ್ಭ ನಿರೋಧಕತೆಯನ್ನು ಉಂಟು ಮಾಡ್ತವೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಗೆ 38ನೇ ಪ್ರಶ್ನೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. 38ನೇ ಪ್ರಶ್ನೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇರುವಂಥದ್ದು. ಎ ಪಾರ್ಟಲ್ಲಿ ಒಂದೊಂದು ಮಾರ್ಕ್ಸ್ದು ಕೇಳಿದ್ದಾರೆ ನೋಡಿ. 5 ಅಂಕಗಳನ್ನು 3 ಭಾಗಗಳಾಗಿ ವಿಂಗಡಿಸ್ಕೊಂಡು ಬೇರೆ ಬೇರೆ ರೀತಿಯಾಗಿ ಅಂಕವನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆಗೆ ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು ಅಂತ ಕೇಳಿದೆ. ಸೇಮ್ ಜರಾಯುವಿನ ಪಾತ್ರವನ್ನು ಇಲ್ಲಿ ಬರೀಬೇಕು. ಆಕ್ಸಿಜನ್ ಮತ್ತು ಗ್ಲೂಕೋಸ್ ಒದಗಿಸುತ್ತೆ, ಭ್ರೂಣ ಉತ್ಪತ್ತಿ ಮಾಡಿದ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸುತ್ತೆ ಅಂತ ಬರೀಬೇಕು. ಇನ್ನು ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಏಕಿರ್ತವೆ ಅನ್ನೋದನ್ನು ಕೇಳಿದೆ 1 ಅಂಕಕ್ಕೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರು ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ಕೇಳಿದೆ. ಲಿಂಗಾಣು ಉತ್ಪತ್ತಿಯಾಗುವಾಗ ಮಿಯಾಸಿಸ್ನಲ್ಲಿ ಅರ್ಧದಷ್ಟು ಸಂಖ್ಯೆಗೆ ಇಳಿದು ನಿಷೇಚನದ ನಂತರ 2 ಲಿಂಗಾಣುಗಳು ಸಂಯೋಗ ಆದಾಗ ಮತ್ತೆ ಜೀವಿಯ ದೇಹದ ವರ್ಣತಂತುಗಳಷ್ಟೇ ಸಂಖ್ಯೆ ಆಗಿ ಮಾರ್ಪಾಟಾಗುತ್ತೆ ಅನ್ನೋದನ್ನು ಬರೀಬೇಕು. ಇನ್ನು ಅದಕ್ಕೆ ಅಥವಾ ಪ್ರಶ್ನೆ ಕೂಡ ಇರುತ್ತೆ, ಚಾಯ್ಸ್ ಇರುತ್ತೆ. ಹೈಡ್ರಾ ಮತ್ತು ಪ್ಲಾನೇರಿಯಾದಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ವಿವರಣೆ ಕೇಳಿದೆ. ಜೊತೆಗೆ ಇಷ್ಟಲ್ಲದೆ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಯನ್ನು ಕೇಳಿದೆ 2 ಮಾರ್ಕ್ಸ್ಗೆ. ಬೀಜವು ಮುಂದೆ ಸಸ್ಯವಾಗಿ ಹೇಗೆ ಬೆಳೆಯುತ್ತೆ ಅಂದರೆ ಬೀಜದಲ್ಲಿ ಮೊಳಕೆ ಒಡೆಯುವಿಕೆಯ ಸಂದರ್ಭದಲ್ಲಿ ಪ್ರಥಮ ಕಾಂಡದ ಒಂದು ರಚನೆಯನ್ನು ಅಲ್ಲದೆ ಬೀಜದಳದ ಪ್ರಾಮುಖ್ಯತೆಯನ್ನು ಕೂಡ ಅಲ್ಲಿ ಬರೀಬೇಕಾಗತ್ತೆ. ಇನ್ನು ಇದು ಬಹಳ ಇಂಪಾರ್ಟೆಂಟು. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಅಂಡಾಣು ಹೊರಟು ಪದರ ಬೆಳೆಸ್ಕೊಂಡು ಬೀಜ ಆಗುತ್ತೆ. ಜೊತೆಗೆ ಅದು ಬೀಜದಳವನ್ನು ಬೆಳೆಸ್ಕೊಳ್ಳುತ್ತೆ ಮತ್ತು ಬೀಜವಾಗಿ ಮಾರ್ಪಾಟಾಗುತ್ತೆ. ಅಂಡಾಶಯ ಹಣ್ಣಾಗುತ್ತೆ. ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಿಕೆ, ಶಲಾಕಾಗ್ರ ಸುಕ್ಕಾಗಿ ಉದುರಿ ಹೋಗುತ್ತೆ ಅನ್ನೋದನ್ನು ಬರಿಬೇಕು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಬೇರೆ ಬೇರೆ ರೀತಿಯ ಮರು ಹೊಂದಾಣಿಕೆಯ ಪ್ರಶ್ನೆಗಳು ನಿಮಗೆ ಕೇಳಲ್ಪಡೋದ್ರಿಂದ ಇದರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ತಿಳಿದುಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಪ್ರಶ್ನೆ. ಅದರಲ್ಲಿ 38ನೇದು 5 ಅಂಕದ ಪ್ರಶ್ನೆ ಹೇಗೆ ಬಂದಿದೆ ಅಂತ ನೋಡೋಣ. ಹೈಡ್ರಾ, ಸ್ಪೈರೋಕೈರಾ, ಅಮೀಬಾಗಳಲ್ಲಿ ಮರಿಜೀವಿಗಳು ಹೇಗೆ ಉಂಟಾಗ್ತವೆ ವಿವರಿಸಿ ಅಂತ ಕೇಳಿದೆ. ಒಂದೊಂದಕ್ಕೆ ಒಂದೊಂದು ಅಂಕವನ್ನು ಕೊಡಲಾಗಿದೆ. ಅದರಲ್ಲಿ 2 ಪಾರ್ಟ್ ಇದೆ, ಎ ಮತ್ತು ಬಿ. ಬಿಯಲ್ಲಿ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಯನ್ನು ಮತ್ತೆ ಕೇಳಿದೆ. ಅದರಿಂದ 2ರಲ್ಲೂ ಬಂದಿದೆ, 3ರಲ್ಲೂ ಬಂದಿದೆ. ಕಾಮನ್ ಯಾವುದಪ್ಪ ಅಂದರೆ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ. ಇನ್ನು ಹೈಡ್ರಾದಲ್ಲಿ ನೋಡೋಣ, ಮೊಗ್ಗುವಿಕೆ ವಿಧಾನ. ದೇಹದ ನಿರ್ದಿಷ್ಟ ಭಾಗದಲ್ಲಿ ಒಂದು ಮೊಗ್ಗು ಉಂಟಾಗುತ್ತೆ. ಅದು ಕೋಶ ವಿಭಜನೆ ಹೊಂದುತ್ತಾ ಬೆಳೆದು ದೊಡ್ಡದಾಗುತ್ತೆ ಮತ್ತು ಸಂಪೂರ್ಣವಾಗಿ ಬೆಳೆದ ನಂತರ
ತಾಯಿ ಹೈಡ್ರಾದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗುತ್ತೆ. ಸ್ಪೈರೋಗೈರಾದಲ್ಲಿ ತುಂಡರಿಕೆ ವಿಧಾನ. ಸ್ಪೈರೋಗೈರಾ ಎಳೆಯಾಕಾರದ ಶೈವಲ ಆಗಿರೋದ್ರಿಂದ ಸಣ್ಣ ಸಣ್ಣ ಚೂರುಗಳಾಗಿ ಅದು ನೀರಿನ ಪ್ರವಾಹದಲ್ಲಿ ಆಗ್ತಾನೆ ಇರುತ್ತೆ. ಆ ಸಣ್ಣ ಚೂರುಗಳೆಲ್ಲವೂ ಹೊಸ ಜೀವಿಯಾಗಿ ಕೋಶ ವಿಭಜನೆ ಹೊಂದುತ್ತಾ ಬೆಳೀತವೆ. ಅಮೀಬಾದಲ್ಲಿ ದ್ವಿವಿದಳನ ವಿಧಾನ. ಕೋಶ ವಿಭಜನೆ, ಇದರಲ್ಲಿ ಮೈಟೋಸಿಸ್ ಕೋಶ ವಿಭಜನೆ ಅಂತ ಮಾಡ್ಕೊಳ್ಳಿ. ಮೈಟೋಸಿಸ್ ಕೋಶ ವಿಭಜನೆ ಈ ವಿಧಾನದಿಂದ ಅಮೀಬಾ 2 ಮರಿಕೋಶಗಳನ್ನು ಉಂಟು ಮಾಡುತ್ತೆ. ಪ್ರತಿ 3 ಮರಿಕೋಶವೂ ಕೂಡ ಹೊಸ ಅಮೀಬಾ ಆಗಿ ಬೆಳೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಇನ್ನು ಅದರ ಬದಲಿ ಕ್ವಶನ್ ಏನಿದೆ, ಚಾಯ್ಸ್ ಕ್ವಶನ್ ನೋಡೋಣ. ಅಲ್ಲಿ ಚಾಯ್ಸ್ ಕ್ವಶನ್ನಲ್ಲಿ 2 ಭಾಗ ಇದೆ. ಒಂದು, ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತೆ ಮತ್ತು ಇದಕ್ಕೆ ಗರ್ಭದಲ್ಲಿ ಹೇಗೆ ಪೋಷಣೆ ಪಡೆಯುತ್ತೆ ವಿವರಿಸಿ ಅಂತ ಇದೆ. ಇಲ್ಲಿ ನನಗನ್ನಿಸೋ ಪ್ರಕಾರ ಇದು ಕಡಿಮೆ ಇದೆ ಇಲ್ಲಿ ವಿವರಣೆ. ಇನ್ನೊಂದು ಸ್ವಲ್ಪ ಜರಾಯುವಿನ ಕಾರ್ಯವನ್ನು ಇಲ್ಲಿ ಸೇರಿಸಿ ಬರಿಬೇಕಾಗತ್ತೆ. 3 ಅಂಕಗಳು ಸಿಗ್ತವೆ. ನಿಷೇಚನಗೊಂಡ ಅಂಡವು ವಿಭಜಿಸಿ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರ ಆಗುತ್ತೆ. ಭ್ರೂಣಾಂಕುರ ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಂಡು ಜರಾಯು ಉಂಟಾಗುತ್ತೆ. ಮುಂದೆ ಅದು ಅಂಗಗಳನ್ನು ಬೆಳೆಸ್ಕೊಂಡು ಭ್ರೂಣ ಆಗುತ್ತೆ. ಭ್ರೂಣವು ಮಗುವಾಗಿ ಜನಿಸುತ್ತೆ ಅನ್ನೋದನ್ನು ಬರಿಬೇಕು. ಅದಾದಮೇಲೆ ಜರಾಯು ಭ್ರೂಣಕ್ಕೆ ತಾಯಿಯ ದೇಹದಿಂದ ಪೋಷಕಾಂಶಗಳನ್ನು ಮತ್ತು ಆಕ್ಸಿಜನ್ ಆಮ್ಲಜನಕವನ್ನು ಕೊಡುತ್ತೆ. ಇದರಿಂದ ಭ್ರೂಣ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಬರಿಬೇಕು. ಇನ್ನು 2ನೇ ಭಾಗದಲ್ಲಿ 2 ಅಂಕಕ್ಕೆ ವೃಷಣಗಳ ಮತ್ತು ವೀರ್ಯನಾಳದ ಕಾರ್ಯ ಕೇಳಿದೆ ನೋಡಿ. ವೃಷಣಗಳು ವೀರ್ಯಾಣು ಮತ್ತು ಟೆಸ್ಟೋಸ್ಟಿರೋನನ್ನು ಉತ್ಪತ್ತಿ ಮಾಡುತ್ತವೆ. ವೀರ್ಯನಾಳಗಳು ವೀರ್ಯಾಣುಗಳನ್ನು ವೃಷಣಗಳಿಂದ ಸಾಗಿಸ್ತವೆ. ಈ ಥರ ಇಲ್ಲಿ 2 ಮತ್ತು 3ನೇ ಪ್ರಶ್ನೆ ಪತ್ರಿಕೆ, ಮಾದರಿ ಪತ್ರಿಕೆಗಳ ಪ್ರಶ್ನೆಗಳನ್ನು ನೋಡಿದ್ವಿ. ಇಲ್ಲಿ ನಾವು ನೋಡ್ತಾ ಇರೋದು ಮಾದರಿ ಪ್ರಶ್ನೆ ಪತ್ರಿಕೆ 4ರ 5 ಅಂಕದ ಪ್ರಶ್ನೆ. ಅದರೊಳಗೆ ಮತ್ತೆ ಕೇಳಲ್ಪಟ್ಟಿರೋ ಪ್ರಶ್ನೆ ಇದು. ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ಅಂದರೆ ಋತುಸ್ರಾವದ ಬಗ್ಗೆ ಕೇಳಿರುವಂಥ ಪ್ರಶ್ನೆ. ಗರ್ಭಕೋಶ ಫಲಿತಾಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುತ್ತೆ. ಅಂದರೆ ಗರ್ಭಕೋಶದ ಒಳಸ್ತರಿಯಲ್ಲಿ ದಪ್ಪನಾದ ಸ್ಪಂಜಿನಂಥ ಒಂದು ರಚನೆ ಉಂಟಾಗುತ್ತೆ. ಈ ದಪ್ಪನಾದ ಸ್ಪಂಜಿನಂಥ ರಚನೆ ಅಂಡವು ಫಲಿತಗೊಳ್ಳದೇ ಇದ್ದಾಗ ಕಿತ್ತುಕೊಂಡು ಬರುವಂಥ ಒಂದು ಕ್ರಿಯೆ ನಡೆಯುತ್ತೆ. ಅದು ಕಳಚಿಕೊಂಡು ಆಚೆ ಬಂದಾಗ ಅದರ ಜೊತೆಯಲ್ಲಿ ಸತ್ತು ಹೋದ ಅಂಡಾಣು ಜೊತೆಗೆ ರಕ್ತ ಮತ್ತು ಲೋಳೆ ಇವು ಎಲ್ಲ ಸೇರಿ ಯೋನಿಯಿಂದ ಹೊರ ಹಾಕಲ್ಪಡುತ್ತದೆ ಅಂತ ಬರಿಬೇಕು. ಇದು ಋತುಸ್ರಾವ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಅದರಲ್ಲಿಯೇ ಕ್ವಶನ್ ಪೇಪರ್ 1 ಮತ್ತು 4ರಲ್ಲಿ ಬಂದಿರೋ ಪ್ರಶ್ನೆ ಇದು. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದ್ರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ 4 ಪಾಯಿಂಟ್ ಬರಿಬೇಕು. 2 ಮಾರ್ಕ್ಸ್ಗೆ ಕೊಟ್ಟಿರುವಂಥ ಪ್ರಶ್ನೆ ಇದು. ವೇಗವಾಗಿ ಹೂವು ಹಣ್ಣು ಉತ್ಪತ್ತಿ ಆಗುತ್ತೆ. ಬೀಜ ಉತ್ಪಾದಿಸದೇ ಕೂಡ ಇರುವಂಥ ಸಸ್ಯಗಳಲ್ಲಿಯೂ ಕಾಂಡ, ಎಲೆ, ಬೇರುಗಳಿಂದ ನಾವು ಸಸ್ಯಗಳನ್ನು ಅಭಿವೃದ್ಧಿ ಮಾಡಬಹುದು. ಅಲ್ಲದೆ ಆನುವಂಶಿಕವಾಗಿ ಅವು ತಮ್ಮ ಪೋಷಕ ಸಸ್ಯಗಳನ್ನೇ ಹೋಲುವುದರಿಂದ ನಮಗೆ ಬೇಕಾದ ಲಕ್ಷಣಗಳಿರುವ ಸಸ್ಯಗಳನ್ನು ಪಡೆಯಬಹುದು. ಹೆಚ್ಚು ಇಳುವರಿ ನೀಡುವ ಸಸ್ಯಗಳನ್ನು ಪಡೆಯಬಹುದು. ರೋಗಮುಕ್ತ ಸಸ್ಯಗಳನ್ನು ಕೂಡ ಪಡೆಯಬಹುದು. ಅಲ್ಲದೆ ಕಡಿಮೆ ಸಮಯ ವೆಚ್ಚದಲ್ಲಿ ಈ ಸಸ್ಯಗಳನ್ನು ಬೆಳೆಸಬಹುದು. ಇಷ್ಟು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲತೆಗಳು. ಇನ್ನು 3ನೇ ಪ್ರಶ್ನೆ ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿದೆ. ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳು ಯಾವುದು ಅಂತ ಕೇಳಿದೆ. 1 ಅಂಕಕ್ಕೆ ಅಮೀಬಾ ಮತ್ತು ಲೀಶ್ಮೇನಿಯಾ ಇದಕ್ಕೆ ಉತ್ತರಗಳು. ಇನ್ನು ಅದರ ಬದಲಿ ಕ್ವಶನ್ನಲ್ಲಿ ನೋಡಿ, ಅಲ್ಲಿ ನಿಷೇಚನವಾಗದಿದ್ದರೆ ಏನಾಗುತ್ತೆ ಅಂತ ಕೇಳಿತ್ತು. ಇಲ್ಲಿ ನಿಷೇಚನಗೊಂಡಾಗ ಮುಂದೆ ಹೇಗೆ ಬೆಳೆಯುತ್ತೆ ಭ್ರೂಣವಾಗಿ ಅಂತ ಕೇಳಿದೆ. 2 ಅಂಕದ ಪ್ರಶ್ನೆ ಇದು. ನಿಷೇಚನಗೊಂಡ ನಂತರ ಅಂಡ ಯುಗ್ಮ ಆಗುತ್ತೆ. ಯುಗ್ಮವು ವಿಭಜಿಸಲು ಪ್ರಾರಂಭಿಸಿ ಜೀವಕೋಶಗಳ ಗೋಳ ಉಂಟಾಗುತ್ತೆ. ಅದನ್ನು ಭ್ರೂಣಾಂಕುರ ಅಂತ ಕರಿತೀವಿ. ಭ್ರೂಣಾಂಕುರ ಗರ್ಭಕೋಶದ ಒಳಗೋಡೆಗೆ ಅಂಟಿಕೊಂಡು ಜರಾಯು
ಉಂಟು ಮಾಡಿಕೊಳ್ಳುತ್ತೆ. ಜರಾಯುವಿನಿಂದ ಪೋಷಣೆಯನ್ನು ಪಡೆದು ಮುಂದೆ ಅಂಗಗಳನ್ನು ಉಂಟು ಮಾಡಿ ಭ್ರೂಣವಾಗುತ್ತೆ. ಭ್ರೂಣವು ಮುಂದೆ ಮಗುವಾಗಿ ಜನಿಸುತ್ತೆ ಅಂತ ಬರಿಬೇಕು. ಇನ್ನು ಯಾಂತ್ರಿಕ ಗರ್ಭನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯೆ ವಿಧಾನ ಹೇಗೆ ಉತ್ತಮ ಅಂತ ಮತ್ತೆ ಪ್ರಶ್ನೆ ಬಂದಿದೆ. ಯಾಂತ್ರಿಕ ವಿಧಾನದಲ್ಲಿ ಬಳಸುವಂತಹ ಕಾಪರ್ ಟೀ ಅಥವಾ ವಂಕಿಗಳು ಮತ್ತು ಮಾತ್ರೆಗಳು ಅಡ್ಡ ಪರಿಣಾಮ ಉಂಟು ಮಾಡ್ತವೆ. ಅಲ್ಲದೆ ಯಾಂತ್ರಿಕ ವಿಧಾನವನ್ನು ಸಮರ್ಪಕವಾಗಿ ಜ್ಞಾನ ಇಲ್ಲದೆ ಬಳಸಿದಾಗ ಗರ್ಭಧಾರಣೆಯ ಸಾಧ್ಯತೆ ಇರುತ್ತೆ. ಆದರೆ ಶಸ್ತ್ರಕ್ರಿಯಾ ವಿಧಾನವು ಶಾಶ್ವತವಾದ ಒಂದು ಗರ್ಭನಿರೋಧಕ ವಿಧಾನವಾಗಿದೆ. ಮೂರನೇ ಪ್ರಶ್ನೆ ಒಂದಂಗಕ್ಕೆ ಕೇಳಿದರೆ, ಒಂದೇ ಒಂದು ಮಾನವನ ಸಂತಾನೋತ್ಪತ್ತಿ ವ್ಯೂಹದ ವೃಷಣದ ಕಾರ್ಯವನ್ನು ಕೇಳಿದೆ. ವೀರ್ಯಾಣು ಉತ್ಪತ್ತಿ ಮತ್ತು ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಅಂತ ಇದನ್ನು ನಾವು ನೋಡಬೇಕು. ವೃಷಣದ ಕಾರ್ಯ 3 ಕಡೆ ರಿಪೀಟ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟು. ವೀರ್ಯಾಣು ಉತ್ಪತ್ತಿ ಮಾಡುತ್ತೆ ಮತ್ತು ಟೆಸ್ಟೋಸ್ಟಿರಾನನ್ನು ಬಿಡುಗಡೆ ಮಾಡುತ್ತೆ ಅಂತ ತಿಳ್ಕೊಬೇಕು. ಇನ್ನು ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶದ ವ್ಯತ್ಯಾಸನ ಕೇಳಿದೆ. ಇದು ಮುಂದಿನ ಪ್ರಶ್ನೆ ಪತ್ರಿಕೆಯ ಭಾಗ ಆಗಿರುತ್ತೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ 5 ಅಂಕದ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡಿ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಕಾಂಡೋಮ್ ಧರಿಸುವುದು ಅಥವಾ ಯೋನಿಯಲ್ಲಿ ಯೋನಿ ಚೀಲ ಧರಿಸುವುದು ಅಂತ ಹೇಳ್ಬೋದು. ಹಾರ್ಮೋನ್ ಸಮತೋಲನಗೊಳಿಸುವಂಥ ಅಥವಾ ಅಂಡಾಣು ಬಿಡುಗಡೆಯನ್ನು ತಡೆಯುವಂತಹ ಗರ್ಭನಿರೋಧಕ ಮಾತ್ರೆಗಳು ಅಂತಲೂ ಕೂಡ ಹೇಳ್ಬೋದು. ಅಲ್ಲದೆ ಗರ್ಭನಿರೋಧಕ ಸಾಧನಗಳಾದ ಕಾಪರ್ ಟೀ ಅಥವಾ ವಂಕಿಯ ಬಳಕೆ ಅಂತ ಹೇಳ್ಬೋದು. ಇಷ್ಟಲ್ಲದೆ ಶಸ್ತ್ರಕ್ರಿಯಾ ವಿಧಾನಗಳು, ಪುರುಷರಲ್ಲಿ ವಾಸೆಕ್ಟಮಿ, ಸ್ತ್ರೀಯರಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ಅಂತ ಬರಿಬೇಕಾಗುತ್ತೆ. ಇನ್ನು ಇಷ್ಟರೊಳಗೆ ಯಾವುದಾದ್ರೂ 3 ವಿಧಾನಗಳನ್ನು ಬರೆದ್ರೆ ಸಾಕು. ಇಲ್ಲಿ ತಾತ್ಕಾಲಿಕ ವಿಧಾನವನ್ನು ಕೇಳಿದಾಗ ಮೊದಲನೆಯ 3 ಬರಿಬೇಕು. ಅಲ್ಲದೆ ಶಾಶ್ವತ ವಿಧಾನವನ್ನು ಕೇಳಿದಾಗ ಈ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಗೆಗೆ ವಿವರಣೆ ಮಾಡಬೇಕು. ಇಲ್ಲಿ ಪುರುಷರಲ್ಲಿ ವಾಸೆಕ್ಟಮಿ ಮಾಡಿದಾಗ ಶಸ್ತ್ರಕ್ರಿಯಾ ವಿಧಾನದಲ್ಲಿ ವೀರ್ಯ ನಾಳವನ್ನು ಕತ್ತರಿಸಲಾಗುತ್ತೆ. ಸ್ತ್ರೀಯರಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಅಂಡನಾಳವನ್ನು ಕತ್ತರಿಸಲಾಗುತ್ತೆ. ಇದರಿಂದ ವೀರ್ಯಾಣುಗಳು ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಪುರುಷರಿಂದ ಆಚೆ ಬರುವುದನ್ನು ತಡಿಬೋದು. ಅಥವಾ ಸ್ತ್ರೀಯರಲ್ಲಿ ಅಂಡಾಣುವು ಅಂಡನಾಳದ ಮೂಲಕ ಗರ್ಭಾಶಯಕ್ಕೆ ಬರುವುದನ್ನು ತಡಿಬಹುದು. ಇನ್ನು ಎರಡನೇ ಪ್ರಶ್ನೆ, ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರಾಸ್ಟೇಟ್ ಗ್ರಂಥಿಯ ಕಾರ್ಯ ಕೇಳಿದೆ. ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳನ್ನು ಮೂತ್ರದ್ವಾರದ ಕಡೆಗೆ ಸಾಗಿಸುತ್ತೆ. ಪ್ರಾಸ್ಟೇಟ್ ಗ್ರಂಥಿಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಕೊಡುವಂಥ ವೀರ್ಯ ದ್ರವವನ್ನು ಸ್ರವಿಸುತ್ತೆ ಅಂತ ಬರೀರಿ. ನೆಕ್ಸ್ಟು ಋತುಚಕ್ರ ಹೇಗೆ ಉಂಟಾಗುತ್ತೆ ಅಂತ ನೇರವಾದ ಪ್ರಶ್ನೆ ಇದೆ. ಇದೂ ಒಂದೇ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಕೇಳಿದ್ರು ಅಂತ ನೆನಪು ಮಾಡ್ಕೊಳ್ಳಿ. ನಿಷೇಚನ ಹೊಂದದಾಗ ಅಥವಾ ಅಂಡವು ಫಲಿತಗೊಳ್ಳದೇ ಇದ್ದಾಗ ಅಂಡ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಕೇಳಿತ್ತು. ಅದೇ ಪ್ರಶ್ನೆ, ಇದು ಸೇಮ್ ಉತ್ತರ. ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ದಪ್ಪ ಸ್ಪಂಜಿನಂಥ ರಚನೆಯನ್ನು ಒಳಭಾಗದಲ್ಲಿ ಉಂಟು ಮಾಡಿಕೊಳ್ಳುತ್ತೆ. ಆದರೆ ಅಂಡ ಫಲಿತಗೊಳ್ಳದಿದ್ದಾಗ ಅಂಡಾಣು ಸಾಯುತ್ತೆ, 1 ದಿನದಲ್ಲಿ ಸಾಯುತ್ತೆ. ಜೊತೆಗೆ ಈ ಒಳಸ್ತರಿಯು ನಿಧಾನವಾಗಿ ಕಳಚಿಕೊಂಡು ಬಂದು ಯೋನಿಯ ಮೂಲಕ ರಕ್ತ ಮತ್ತು ಲೋಳೆಯ ಜೊತೆಯಲ್ಲಿ ಹೊರಹಾಕಲ್ಪಡುತ್ತೆ. ಇದನ್ನು ಋತುಚಕ್ರ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಋತುಚಕ್ರ ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಇನ್ನು 1ನೇ ಮಾದರಿ ಪತ್ರಿಕೆಯಲ್ಲಿ ಬದಲಿ ಪ್ರಶ್ನೆ ಏನಿತ್ತು ಅಂತ ನೋಡೋಣ. ಎ ಬಂದು ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ವ್ಯತ್ಯಾಸ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಒಂದೇ ಹೂವಿನ ಒಳಭಾಗದಲ್ಲಿ ಪರಾಗಸ್ಪರ್ಶ ನಡೆಯುತ್ತೆ. ಇಲ್ಲಿ ಪರಕೀಯ ಅಂತಂದಾಗ ಪರಾಗದ ವರ್ಗಾವಣೆ ಬೇರೆ ಬೇರೆ ಹೂವುಗಳ ನಡುವೆ ನಡೆಯುತ್ತೆ ಅಂತ ಬರಿಬೇಕು. ಭಿನ್ನತೆಯ ಪ್ರಮಾಣ ಕಡಿಮೆ ಇರುತ್ತೆ ಸ್ವಕೀಯದಲ್ಲಿ, ಪರಕೀಯದಲ್ಲಿ ಭಿನ್ನತೆ ಪ್ರಮಾಣ ಹೆಚ್ಚು ಅಂತ ಬರಿಬೇಕು.
ಇನ್ನು ಎರಡನೇ ಪ್ರಶ್ನೆ ತುಂಬ ಕಾಮನ್ ಪ್ರಶ್ನೆ. ಇದು 3-4 ಮಾದರಿ ಪತ್ರಿಕೆಗಳಲ್ಲಿ ಮತ್ತೆ ಮತ್ತೆ ಬಂದಿದೆ. ನಿಷೇಚನದ ನಂತರ ಹೂವಿನಲ್ಲಿ ಏನು ಬದಲಾವಣೆ ಆಗುತ್ತೆ? ಅಂಡಾಣು ಒರಟಾದ ಪದರ ಬೆಳೆಸ್ಕೊಂಡು ಬೀಜವಾಗುತ್ತೆ. ಬೀಜದಲ್ಲಿ ಬೀಜ ದಳಗಳು ಉತ್ಪತ್ತಿ ಆಗ್ತವೆ. ಬೆಳೆಯುತ್ತಿರುವ ಭ್ರೂಣಕ್ಕೆ ಆಹಾರ ಒದಗಿಸುತ್ತೆ ಅದು. ಜೊತೆಯಲ್ಲಿ ಅಂಡಾಶಯ ಹಣ್ಣಾಗಿ ರೂಪುಗೊಳ್ಳುತ್ತೆ. ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಿಕೆ, ಶಲಾಕಾಗ್ರಗಳು ಸುಕ್ಕಾಗಿ ಉದುರು ಹೋಗ್ತವೆ ಅಂತ ಬರಿಬೇಕು. ಇನ್ನು ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಇದೆ. ಇದು ಮತ್ತೆ ಮತ್ತೆ ರಿಪೀಟ್ ಆಗಿದೆ. ಆದ್ದರಿಂದ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಇವುಗಳ ಪ್ರಶ್ನೆ ಉತ್ತರಗಳನ್ನು ಪರ್ಫೆಕ್ಟಾಗಿ ಓದ್ದಲ್ಲಿ ಸಂಪೂರ್ಣವಾದ 7 ಅಂಕಗಳನ್ನು ಪಡೆಯುವಂತಹ ಸಾಧ್ಯತೆ ನಿಮಗೆ ಇರುತ್ತೆ. ಬೆಸ್ಟ್ ಆಫ್ ಲಕ್. ಮುಂದಿನ ಭಾಗಕ್ಕಾಗಿ ಮತ್ತೊಂದು ಲಿಂಕನ್ನು ಕಳಿಸುವವರೆಗೆ ಈ ಪಾಠಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ.